ಸೊ ಇವತ್ತಿನ ವ್ಲಾಗ್ನ ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ಬಂದೆ. ಸೊ ನೆನ್ನೆಯಿಂದ ನೆನ್ನೆ ಹೋಗಿದ್ದು. ಸೊ ನೆನ್ನೆ ಸ್ವಲ್ಪ ಜಂಪ್ ಮಾಡಿದ್ದೆ, ಹಾಗೆ ಇವತ್ತು ಇನ್ನೊಂದು ಸ್ವಲ್ಪ ಮಾಡಿಕೊಂಡು ಸೊ ಇವತ್ತಿನ ವಾಕಿಂಗ್ ಕೂಡ ಮುಗಿಸ್ಕೊಂಡ್ಬಂದೆ. ಆಲ್ಮೋಸ್ಟ್ 6K ಸ್ಟೆಪ್ಸ್ನ ಕಂಪ್ಲೀಟ್ ಮಾಡಿದೆ, 6,000. ಸೊ ನನ್ನ ಟಾರ್ಗೆಟ್ ಇರೋದು 10,000 ಸ್ಟೆಪ್ನ ಕಂಪ್ಲೀಟ್ ಮಾಡಬೇಕು ಅಂತ. ಸೊ ನೋಡೋಣ, ಡೇ ಬೈ ಡೇ ಇಂಪ್ರೂವ್ ಮಾಡ್ಕೊಳ್ಳೋಣ. ಒಂದೇ ಸಲ ಮಾಡ್ಕೊಳ್ಳೋಕ್ಕೆ ಹೋದರೆ ನಂಗೆ ಆಮೇಲೆ ನೆಕ್ಸ್ಟ್ ಡೇ ಎದ್ದೋಕ್ಕಾಗಲ್ಲ, ಕಾಲೆಲ್ಲ ನೋವು ಬಂದ್ಬಿಡುತ್ತೆ. ಸೊ ಹಾಗಾಗಿ ಡೇ ಬೈ ಡೇ ಇಂಪ್ರೂವ್ ಮಾಡ್ಕೊಂಡು ಹೋಗಿ ಆದಷ್ಟು ಬೇಗ 10K ಸ್ಟೆಪ್ನ ಕಂಪ್ಲೀಟ್ ಆಗೋ ಥರ ಮಾಡೋಣ. ಸೊ ಇವತ್ತು ನನ್ನ ವೆಯ್ಟ್ ಲಾಸ್ ಜರ್ನಿದು 15 ಡೇಸ್. ಸೊ ಇವತ್ತಿಗೆ 15 ಡೇಸ್ ಆಗುತ್ತೆ. ಸೊ ಆಫ್ ಮಂತ್ನ ಕಂಪ್ಲೀಟ್ ಮಾಡಿದ್ದೀವಿ. ಸೊ ಖುಷಿ ಆಗ್ತಾ ಇದೆ, ಹಾಗೆ ಒಳ್ಳೆ ರಿಸಲ್ಟ್ ಕೂಡ ಬರ್ತಾ ಇದೆ. ಸೊ ನೀವೇ ಡೈಲಿ ನನ್ನನ್ನು ನೋಡ್ತಾ ಇದ್ದೀರಾ, ಹಾಗೆ ನಿಮಗೆ ಗೊತ್ತಾಗುತ್ತಲ್ಲ ಏನೇನು ಚೇಂಜಸ್ ಆಗ್ತಾ ಇದೆ ಅನ್ನೋದು. ಸೊ ಅದನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಸೊ ಒಂದು ಚೆನ್ನಾಗಿರೋ ರಿಸಲ್ಟ್ ನನಗೆ ಸಿಗ್ತಾ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ವೆಯ್ಟ್ ಲಾಸ್ನ ಸೈಡಲ್ಲಿ ಇಟ್ಟರೆ ಸೊ ಮೆಂಟಲ್ ಹೆಲ್ತ್ ಆಗಿರ್ಬೋದು, ಫುಲ್ ಹ್ಯಾಪಿಯಾಗಿರ್ತಾ ಇದ್ದೀನಿ. ಸೊ ಫುಲ್ ಡೇ ನಾನು ನನ್ನ ವಿಡಿಯೋ ಎಡಿಟಿಂಗು, ಫ್ಯಾಮಿಲಿ ಇಷ್ಟಿದೆ, ನನ್ನದು ಒಂಥರ ಚೆನ್ನಾಗಿದೆ ಇದು. ಸೊ ಒಂದು ಬ್ಯುಸಿ ಲೈಫ್ ಸ್ಟೈಲು, ಅದ್ರ ಬ್ಯುಸಿ ಅನ್ನೋದಕ್ಕಿಂತ ಇದಕ್ಕಷ್ಟೇ ಒಂಥರ ಎಂಜಾಯ್ ಮಾಡಿಕೊಂಡು ಮಾಡ್ತಾ ಇರೋವಂಥದ್ದು ಸಖತ್ತಾಗಿದೆ. ಸೊ ನಾನು ಡೈಲಿ ಬ್ಲಾಗ್ ಸ್ಟಾರ್ಟ್ ಮಾಡಬೇಕಾದ್ರೆ ನಾನು ಅನ್ಕೊತಾ ಇದ್ದೆ, ಡೈಲಿ ಬ್ಲಾಗಲ್ಲಿ ಏನು ಮಾಡೋಣ ಸೊ ಅಂತ ನಾನೇ ಜಾಸ್ತಿ ಯೋಚನೆ ಮಾಡ್ತಾ ಇದ್ದೆ. ಅದು ಮಾಡೋಕ್ಕಾಗುತ್ತಾ ನನ್ನ ಕೈಯಲ್ಲಿ ಅಂತ ಎಷ್ಟೋ ಸಲ ನಾನು ಡೈಲಿ ಬ್ಲಾಗ್ನ ಮಾಡಬೇಕು ಅಂದ್ಕೊಂಡು ಎಷ್ಟೋ ಸಲ ಸ್ಕಿಪ್ ಮಾಡಿಬಿಟ್ಟಿದ್ದೀನಿ. ಸೊ ನೀವು ನೋಡಿರ್ತೀರ, ನನ್ನ ಲಾಗ್ ಬ್ಯಾಕಿಂದ ಫಾಲೋ ಮಾಡ್ತಾ ಇದ್ರೆ. ಸೊ ಮಾಡಬೇಕು ಅಂದಾಗೆಲ್ಲ 1 day 2 days ವಿಡಿಯೋ ಮಾಡಿ ಆಮೇಲೆ ನನಗೇನೆ ಬಿಡುವಂತ ಸುಮ್ಮನೆ ಆಗ್ತಿದೆ. ಬಟ್ ಈ ಸಲ ನಂಗೆ ಹಂಗೆ ಅನ್ನಿಸ್ತಾನೆ ಇಲ್ಲ, ಡೈಲಿ ನನಗೆ ಹೊಸದ್ರ ಥರ ಫೀಲ್ ಆಗ್ತಾ ಇದೆ. ಸೊ ಒಂಥರ ಚೆನ್ನಾಗಿದೆ. ಅದ್ರ ಜೊತೆಗೆ ನಿಮ್ಮ ಸಪೋರ್ಟು ಇದ್ದರೆ ಇನ್ನೂ ಜಾಸ್ತಿ ಮೋಟಿವೇಟ್ ಆಗ್ತೀನಿ, ಇನ್ನೂ ಜಾಸ್ತಿ ನನಗೆ ಎನರ್ಜಿ ಬರುತ್ತೆ ಅಂತಲೇ ಹೇಳ್ಬೋದು. ಸೊ ಈ 15 ಡೇಸ್ ಕಂಪ್ಲೀಟ್ ಮಾಡಿದ್ದೀನಿ ಈ ವೆಯ್ಟ್ ಲಾಸ್ ಜರ್ನಿಯಲ್ಲಿ. ಬನ್ನಿ ಇವಾಗ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ನಾನು ಹೇಳ್ದ ಹಾಗೇ ಸೊ 7 days 7 ಸ್ಮೂತಿ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಆಲ್ರೆಡಿ ನೀವು ಪಾಲಕ್ ಸ್ಮೂತಿನ ನೋಡಿರ್ತೀರಾ, ಸೊ ನೀವೆಲ್ಲ ಇಷ್ಟಪಟ್ಟಿರ್ತೀರ ಅಂದ್ಕೊಂಡಿದ್ದೀನಿ. ಹಾಗೆಯೇ ಸೊ ಬೆಸ್ಟು ಟೇಸ್ಟ್ ಅಂದರೆ ರಾಗಿ ಸ್ಮೂತಿ ಅಪ್ಪ, ಸಖತ್ತಾಗಿತ್ತು. ನನಗಂತೂ ನೆನ್ನೆ ಕುಡಿದು ಒಂದು 4 to 5 hours ಹೊಟ್ಟೆ ಹಶ್ವೇ ಆಗಿಲ್ಲ. ಸೊ ಇವತ್ತಿನ ರೆಸಿಪಿ ಏನಂತ ಶೇರ್ ಮಾಡ್ಕೊತೀನಿ ಬನ್ನಿ. ಇವತ್ತು ನಾನು ಮಾಡ್ತಾ ಇರೋದು ಓಟ್ಸ್ ಸ್ಮೂತಿ. ಅದು ನನ್ನ ಫೇವ್ರೆಟ್ ಓಟ್ಸ್ ಸ್ಮೂತಿ ಅಂತಲೇ ಹೇಳ್ಬೋದು. ನಾನು ನನ್ನ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಜಾಸ್ತಿ ಇನ್ಕ್ಲೂಡ್ ಮಾಡ್ಕೊಂಡಿದ್ದು ಅಂದರೆ ಓಟ್ಸ್ ಸ್ಮೂತಿ ಲಾಸ್ಟ್ ಟೈಮು. ಸೊ ಅದರಿಂದ ನನಗೆ ಒಳ್ಳೆ ಅಮೇಝಿಂಗ್ ರಿಸಲ್ಟ್ ಬಂದಿತ್ತು. ಆ ಸ್ಮೂತಿನ ನಾನು ಹೇಗೆ ಮಾಡ್ಕೊತೀನಿ ಅಂತ ತೋರಿಸ್ತೀನಿ ಬನ್ನಿ ಇವತ್ತು. ಹಾಗೆ ಹೊಸದಾಗಿ ಯಾರನ್ನ ನನ್ನ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ಹಾಗೆ ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಹತ್ರ ಕೂಡ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಸೊ ನಿಮ್ಮ ಪ್ರೀತಿಯ ಕಮೆಂಟನ್ನು ಕಳಿಸಿ. ಬನ್ನಿ ಇವಾಗ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನಮ್ಮ ಓಟ್ಸ್ ಸ್ಮೂತಿ ರೆಸಿಪಿನ ಇವಾಗ ಶೇರ್ ಮಾಡ್ಕೊತೀನಿ ಬನ್ನಿ. ಓಟ್ಸ್ ಸ್ಮೂತಿನ ಮಾಡೋದಕ್ಕೆ ನಾನು ಇಲ್ಲಿ ಓಟ್ಸ್ನ 15 minutes ಮುಂಚೆ ತೊಳೆದ್ಬಿಟ್ಟು ನೆನೆಸಿಟ್ಟಿದ್ದೀನಿ. ಸೊ ಅದಾದಮೇಲೆ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಬಂದ್ಬಿಟ್ಟು ಚಿಯಾ ಸೀಡ್ಸು ಕೂಡ 15 minutes ಮುಂಚೆನೇ ಸೊ ನೆನೆಸಿಟ್ಟಿದ್ದೀನಿ. ಇದನ್ನು ನೀವು ರಾ ಬೇಕಾದರೂ ಹಾಕೊಬೋದು, ಇಲ್ಲ ನೆನೆಸ್ಬಿಟ್ಟು ಬೇಕಾದ್ರೂ ಹಾಕೊಬೋದು. ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್, ಸೊ ನಾನಿಲ್ಲಿ ಖರ್ಜೂರ ತೊಗೊಂಡಿದ್ದೀನಿ 4 ಡೇಟ್ಸ್ ಏನು ಹೇಳ್ತಿರೋದು, ಪಂಪ್ಕಿನ್ ಸೀಡ್ಸ್ ತೊಗೊಂಡಿದ್ದೀನಿ 1 tablespoon ಅಷ್ಟು, ಸನ್ಫ್ಲವರ್ ಸೀಡ್ಸ್ ತೊಗೊಂಡಿದ್ದೀನಿ, ಸೂರ್ಯಕಾಂತಿ ಬೀಜ ಅದು ಕೂಡ 1 tablespoon ಅಷ್ಟು ತೊಗೊಂಡಿದ್ದೀನಿ. ಹಾಗೆಯೇ ಇಲ್ಲಿ ಬಾದಾಮ್ ತೊಗೊಂಡಿದ್ದೀನಿ 5, ಹಾಗೆಯೇ ಒಣದ್ರಾಕ್ಷಿನೂ 1 tablespoon ಅಷ್ಟು ತೊಗೊಂಡಿದ್ದೀನಿ. ಸೊ ಬನಾನಾ ತೊಗೊಂಡಿದ್ದೀನಿ, ನಾನಿಲ್ಲಿ ಏಲಕ್ಕಿ ಬನಾನಾ ತೊಗೊಂಡಿದ್ದೀನಿ. ನೀವಿಲ್ಲಿ ಸೊ ಪಚ್ಚಬಾಳೆಹಣ್ಣು ಕೂಡ ಯೂಸ್ ಮಾಡ್ಬೋದು. ಸೊ ಏಲಕ್ಕಿ ಬಾಳೆಹಣ್ಣು ಯೂಸ್ ಮಾಡಿದರೆ ಪಚ್ಚಬಾಳೆಹಣ್ಣಕ್ಕಿಂತ ಒಳ್ಳೆ ರಿಸಲ್ಟ್ನ ತೊಗೊಬೋದು. ಸೊ ಇದೆಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕಿ ಇವಾಗ ಸ್ಮೂತಿನ ರೆಡಿ ಮಾಡ್ಕೊಳ್ಳೋಣ ಬನ್ನಿ.
ರೆಡಿ ಆಗಿದೆ. ಇದೊಂದು ಪ್ರೋಟೀನ್ ರಿಚ್ ಬ್ರೇಕ್ಫಾಸ್ಟ್ ಅಂತಾನೆ ಹೇಳ್ಬೋದು. ಸೊ ಬೆಳಗ್ಗೆಗೆ ಒಂದು ಫುಲ್ ಫಿಲ್ಲಿಂಗ್ ಬ್ರೇಕ್ಫಾಸ್ಟು. ಸೊ ಈ ಬ್ರೇಕ್ಫಾಸ್ಟ್ನ ನೀವು ಬೆಳಗ್ಗೆ ಟೈಮ್ ತೊಗೊತೀರಾ ಅಂದರೆ ಒಂದು 4 hours ನಿಮಗೆ ಯಾವುದೇ ಥರ ಹೊಟ್ಟೆ ಹಸಿವಾಗಲ್ಲ, ಫಿಲ್ಲಿಂಗ್ ಆಗಿರುತ್ತೆ. ಏನಕ್ಕೆ ಅಂದರೆ ಇದರಲ್ಲಿ ರಿಚ್ ಇನ್ ಪ್ರೋಟೀನ್ ಇದೆ. ಹಾಗಾಗಿ ನಾವು ಪ್ರೋಟೀನ ನಮ್ಮ ಬಾಡಿ ಕೊಡೋದ್ರಿಂದ ಹಂಗರ್ನ ಕಂಟ್ರೋಲ್ ಮಾಡುತ್ತೆ. ಹಾಗೆಯೇ ಇದರಲ್ಲಿ ಫೈಬರ್ ಕೂಡ ಇದೆ. ನಾವು ಸೀಡ್ಸ್ ಕೂಡ ಯೂಸ್ ಮಾಡಿದ್ದೀವಿ, ಹಾಗೆ ಚಿಯಾ ಸೀಡ್ಸ್ ಯೂಸ್ ಮಾಡಿದ್ದೀವಿ. ಇದರೆಲ್ಲರಿಂದಲೂ ನಮಗೆ ಸೋರ್ಸ್ ಆಫ್ ಪ್ರೋಟೀನ್ ಕೂಡ ಸಿಗುತ್ತೆ. ಹಾಗೆಯೇ ಕಾಪ್ಸಿಗೋಸ್ಕರ ನಾವು ಓಟ್ಸ್ ಕೂಡ ಯೂಸ್ ಮಾಡಿದ್ದೀವಿ. ಒಂದು ಫುಲ್ ಫಿಲ್ಲಿಂಗ್ ಬ್ರೇಕ್ಫಾಸ್ಟ್, ಬೆಳಗ್ಗೆನೆ ಹೆಲ್ದಿ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ನನ್ನ ಪ್ರೀವಿಯಸ್ ವೆಯ್ಟ್ ಲಾಸ್ ಜರ್ನಿಯಲ್ಲಿ ನಾನು ಈ ಡ್ರಿಂಕ್ನ ಆ್ಯಡ್ ಮಾಡಿಕೊಂಡು ಆಲ್ಮೋಸ್ಟ್ 13 kg ಅಷ್ಟು ವೆಯ್ಟ್ ಲಾಸ್ನ ಮಾಡ್ಕೊಂಡಿದ್ದೆ. ಸೊ ಇದು ನನಗೆ ತುಂಬ ಇಷ್ಟ ಆಗುತ್ತೆ. ಸೊ ಇದನ್ನು ಆರಾಮಾಗಿ ಕುಡಿತೀನಿ. ನಿಮಗೆ ಇದ್ರ ಮೇಲೆ ಸ್ವೀಟ್ ಕಮ್ಮಿ ಅನ್ನಿಸೋದ್ರೆ ನೀವು ಹನಿ ಕೂಡ ಆ್ಯಡ್ ಮಾಡ್ಕೋಬೋದು. ನಾನು ಹನಿ ಆ್ಯಡ್ ಮಾಡ್ಕೊತ ಇಲ್ಲ, ಹನಿ ಆ್ಯಡ್ ಮಾಡಿಕೊಂಡ್ರೆ ಇನ್ನೂ ಎಕ್ಸ್ಟ್ರಾ ಕ್ಯಾಲರಿ ಹಾಕೊಂಡಂಗೆ ಆಗುತ್ತೆ. ಸೊ ಹಾಗಾಗಿ ಇದಕ್ಕೆ ನಾವು ಖರ್ಜೂರ ಹಾಕಿರ್ತೀವಿ, ಹಾಗೆಯೇ ದ್ರಾಕ್ಷಿ ಹಾಕಿರ್ತೀವಲ್ಲ, ಅದರಿಂದನೇ ಸ್ವೀಟ್ನೆಸ್ ಇರುತ್ತೆ. ಅದೇ ಸ್ವೀಟ್ನೆಸ್ ಸಾಕಾಗಿರುತ್ತೆ. ಹಾಗೆ ಬನಾನಾ ಕೂಡ ಯೂಸ್ ಮಾಡಿರ್ತೀವಲ್ಲ, ಸೊ ಮೈಲ್ಡ್ ಸ್ವೀಟ್ ಚೆನ್ನಾಗಿರುತ್ತೆ, ಆರಾಮಾಗಿ ಕುಡ್ಕೊಬೋದು. ಸೊ ಅಷ್ಟು ಸಾಕಾಗಲ್ಲ ಅನ್ನೋರು ಹನಿ ಕೂಡ ಯೂಸ್ ಮಾಡ್ಕೋಬೋದು. ಸೊ ಸಖತ್ತಾಗಿರುತ್ತೆ ಟೇಸ್ಟು. ನೀವು ಕೂಡ ಟ್ರೈ ಮಾಡಿ. ಸೊ ಇದನ್ನು ನೀವು ವೆಯ್ಟ್ ಲಾಸ್ಗೂ ತೊಗೋಬೋದು, ಹಾಗೆ ವೆಯ್ಟ್ ಗೇನ್ಗೂ ಕೂಡ ತೊಗೊಬೋದು. ವೆಯ್ಟ್ ಗೇನ್ಗೆ ಇದನ್ನು ಹೆಂಗೆ ತೊಗೊಳ್ತೀರಾ ಅಂತ ಹೇಳ್ತೀನಿ. ಸೊ ಇದನ್ನು ನನ್ನ ಮನೆಗೂ ಕೊಡ್ತಾ ಇದ್ದೆ ವೆಯ್ಟ್ ಗೇನ್ಗೆ ಅಂತ. ಇದನ್ನು ಟಿಫನ್ನ ಮಾಡಿಬಿಟ್ಟು ನಾನು ಇದೊಂದು ಲೋಟನ ಎವ್ರಿ ಡೇ ಕೊಡ್ತಾ ಇದ್ದೆ. ಅವಾಗ ಅವರು ಚೆನ್ನಾಗಿ ವೆಯ್ಟ್ ಗೇನ್ ಕೂಡ ಆಗಿದ್ರು. ಅದ್ರ ಜೊತೆಗೆ ಒಂದು ಹೆಲ್ದಿ ಲೈಫ್ ಸ್ಟೈಲ್ ಕೂಡ ಇರಬೇಕು. ಸೊ ಇದು ನನ್ನ ವೆಯ್ಟ್ ಲಾಸ್ಗೆ ಅಂದರೆ ನಾನು ಇದೊಂದೇ ತೊಗೊತೀನಿ, ಮತ್ತು ಯಾವ ಬ್ರೇಕ್ಫಾಸ್ಟು ಮಾಡಲ್ಲ. ಮಧ್ಯಾಹ್ನ ಒಂದು ಊಟ. ಸೊ ಅಲ್ಲಿವರೆಗೂ ಇದೇ ನನಗೆ ಫುಲ್ ಫಿಲ್ಲಿಂಗ್ ಆಗಿರುತ್ತೆ. ಟೇಸ್ಟ್ ಅಂತೂ ಅವಾಗಲೇ ಹೇಳ್ದಂಗೆ ಸಖತ್ತಾಗಿದೆ. ಇದರಲ್ಲಿ ಹಾಕಿರೋ ಒಂದೊಂದು ಇಂಗ್ರೀಡಿಯೆಂಟ್ಸನ್ನು ಸ್ವಲ್ಪ ನಿಮ್ಮ ತಲೆಯಿಂದ ಹಿಡಿದು ಕಾಲ್ವರೆಗೂ ಸೊ ರಿಸಲ್ಟ್ ಬರೋ ಅಂಥದ್ದೇನೆ. ಸೊ ಅದಕ್ಕೆ ಯೂಸ್ ಆಗೋ ಅಂಥದ್ದು. ಸೊ ನಾವು ಪಂಪ್ಕಿನ್ ಸೀಡ್ಸ್ನ ಹಾಕಿದ್ದೀವಲ್ಲ, ಅದು ನಮ್ಮ ಹೇರ್ ಗ್ರೋತು, ತುಂಬ ಹೇರ್ ಫಾಲ್ ಯಾರಿಗಾಗ್ತಾ ಇರುತ್ತೆ ಅವರು ನಿಮ್ಮ ಡಯಟಲ್ಲಿ ಪಂಪ್ಕಿನ್ ಸೀಡ್ಸ್ನ ಆ್ಯಡ್ ಮಾಡ್ಕೊಳ್ಳಿ. ಸೊ ನಿಮ್ಮ ಹೇರ್ ಲಾಸ್ನ ಪ್ರಿವೆಂಟ್ ಮಾಡೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಹಾಗೆ ನಾವೊಬ್ರು ಕೇಳಿದ್ರಿ ಸೊ ಹೇರ್ ಫಾಲ್ಗೆ ಏನು ಮಾಡಬೇಕು ಅಂತ. ಸೊ ನಿಮ್ಮ ಡಯಟಲ್ಲಿ ಒಳ್ಳೆ ಡಯಟ್ನ ಮೇಂಟೈನ್ ಮಾಡಿ, ಅಂದರೆ ಒಳ್ಳೆ ಹೆಲ್ದಿ ಲೈಫ್ ಸ್ಟೈಲ್ನ ಮೇಂಟೈನ್ ಮಾಡಿಕೊಂಡು ಅದ್ರ ಜೊತೆಗೆ ಡೈಲಿ ಈವ್ನಿಂಗ್ ನೀವು ಸ್ನ್ಯಾಕ್ಸ್ ಟೈಮಲ್ಲಿ ಬಂದುಬಿಟ್ಟು ಪಂಪ್ಕಿನ್ ಸೀಡ್ಸ್ನ ರೆಗ್ಯುಲರಾಗಿ ತೊಗೊಳ್ಳಿ. ಹಾಗೆಯೇ ಪಂಪ್ಕಿನ್ ಸೀಡ್ಸ್ ಆಗಿರ್ಬೋದು, ಹಾಗೆಯೇ ನೀವು ಎಕ್ಸ್ಪೆಷಲಿ ಇದು ನಮ್ಮ ಮನೇನ ಸ್ಟೋರ್ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀನಿ. ಸೊ ಅಗಸೆ ಬೀಜನ ನಾನು ರೋಸ್ಟ್ ಮಾಡಿ ಇಟ್ಕೊತೀನಿ. ಡೈಲಿ ಒಂದೊಂದು ಸ್ಪೂನ್ ನಾನು ತಿಂತೀನಿ. ಸೊ ಅದಂತೂ ಮಿಸ್ಸೇ ಇಲ್ಲ. ನಿಮ್ಗೆ ಅಗಸೆ ಬೀಜನ ಹಾಗೆ ತಿನ್ನೋಕೆ ಇಷ್ಟ ಆಗಲ್ಲ, ಬಟ್ ರೋಸ್ಟ್ ಮಾಡ್ಕೊತೀನಿ, ಸಖತ್ತಾಗಿರುತ್ತೆ ಟೇಸ್ಟು. ಇದೆಲ್ಲ ನಿಮ್ಮ ಹೇರ್ ಫಾಲ್ನ ಪ್ರಿವೆಂಟ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಹಾಗೆ ನಿಮ್ಮ ಬಾಡಿಗೆ ಸಾಲ್ಯುಬಲ್ ಫೈಬರ್ ಕೂಡ ಕೊಡುತ್ತೆ. ಅದು ಈಸಿಯಾಗಿ ನಿಮ್ಮ ಫುಡ್ನ ಡೈಜೆಸ್ಟ್ ಮಾಡೋಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಬನ್ನಿ ನನ್ನ ಬ್ರೇಕ್ಫಾಸ್ಟ್ನ ಇವಾಗ ಕುಡ್ಕೊಂಡ್ಬಿಡ್ತೀನಿಯಪ್ಪ. ಇದು ನನ್ನ ಕಣ್ಮುಂದೆ ಇಟ್ಕೊಂಡು ನನಗೆ ಮಾತಾಡೋಕ್ಕಾಗಲ್ಲ, ನನ್ನ ಕಣ್ಣೆಲ್ಲ ಇದ್ರ ಮೇಲೆ ಇರುತ್ತೆ, ಹಾಗೆ ಹೊಟ್ಟೆ ಅಷ್ಟು ಜಾಸ್ತಿ ಆಗ್ತಾ ಇರುತ್ತೆ. ಸೊ ಜಾಗಿಂಗೆಲ್ಲ ಮುಗಿಸ್ಕೊಂಡ್ಬಂದು ಬಂದ ತಕ್ಷಣವೇ ಅದಕ್ಕೆ ಫಸ್ಟ್ ಬ್ರೇಕ್ಫಾಸ್ಟ್ನ ಮಾಡ್ಕೊಂಡು ತಿಂದ್ಬಿಟ್ಟು ಮಿಕ್ಕಿದ ಕೆಲಸನ ಆಮೇಲೆ ಮಾಡ್ಕೊಳ್ಳೋಣ ಅಂದ್ಕೊಂಡು ನನ್ನ ಹೆಲ್ದಿ ಬ್ರೇಕ್ಫಾಸ್ಟ್ನ ಇವಾಗ ರೆಡಿ ಮಾಡ್ಕೊಂಡಿದ್ದೀನಿ. ನೀವು ಕೂಡ ಈ ಬ್ರೇಕ್ಫಾಸ್ಟ್ನ ಟ್ರೈ ಮಾಡಿ. ಈ ಸ್ಮೂತಿ ಹಿಂಗೆ ಬಂತಂದ್ರೆ ನನಗೆ ಕಮೆಂಟ್ ಮುಖಾಂತರ ನೀವು ತಿಳಿಸ್ಬೇಕು ಅಷ್ಟೇ. ಇವತ್ತು ಸ್ಕೂಲಲ್ಲಿ ಏನೇನೆಲ್ಲ ಕೊಟ್ಟಿದ್ದಾರೆ? ಏನು ಕೊಟ್ಟಿದ್ದಾರೆ ಮಗನೇ? ಹೌದಾ, ಯಾರಪ್ಪ ಕೊಟ್ಟಿದ್ದು? ನಿಮ್ಮ ಮ್ಯಾಮಾ? ಅವನಿಗೆ ಏನು ಕೊಟ್ಟಿರೋದು ಖುಷಿ ಅಲ್ಲ, ಕ್ಲೇ ಕೊಟ್ಬಿಟ್ಟಿದ್ದಾರೆ. ಸೊ ಅವನಿಗೆ ಕ್ಲೇ ಅಂದರೆ ಸಖತ್ ಇಷ್ಟ ಆಟ ಆಡೋದಕ್ಕೆ. ಹಾಗಾಗಿ ಫುಲ್ ಖುಷಿಯಾಗಿ ಹೋಗ್ಬಿಟ್ಟಿದ್ದಾನೆ. ರೋಡಲ್ಲಿ ಬರೋರ್ಗೆ ಎಲ್ಲರಿಗೂ ಹೇಳ್ಕೊ ಬರ್ತಾ ಇದ್ದಾನೆ. ನಮ್ಮ ಮ್ಯಾಮ್ ಏನು ಕೊಟ್ಟಿದ್ದಾರೆ ಗೊತ್ತಾ? ಹಾಂ, ಹೌದಾ, ಬಾಕ್ಸ್ ಕೊಟ್ಟಿದ್ದಾರಲ್ಲೆಲ್ಲಪ್ಪ? ಬಾಕ್ಸು ಅದಲ್ಲ, ಇನ್ನೂ ಆ್ಯಕ್ಟಿವಿಟಿ ಬಾಕ್ಸ್ ಕೊಟ್ಟಿದ್ದಾರಲ್ಲ ಅದೆಲ್ಲಿ? ಎತ್ಕೊಬರುದೇ, ಎತ್ಕೊಬ ಮಗನೆ, ಬರುದೇ, ಎತ್ಕೊಬ. ಇವಾಗ ಬೇಡ, ಇವಾಗ ಡ್ರೆಸ್ ಚೇಂಜ್ ಮಾಡಿ, ಇವಾಗ ಬೇಡ, ಡ್ರೆಸ್ ಚೇಂಜ್ ಮಾಡಿ ಊಟ ಎಲ್ಲ ಮಾಡಿಬಿಟ್ಟು ಆಮೇಲೆ ಆಟ ಆಡೋದು. ಇವಾಗ ನಾನು ಆಟ ಆಡೋಕ್ಕೆ ಬಿಡಲ್ಲ, ಆಮೇಲೆ ಆಟ ಆಡೋದು. ಓಕೆ, ಎಲ್ಲ ಇದೆಲ್ಲ ಬಿಚ್ಕೊಡ್ಲ ಇವಾಗಲೇ? ಹಾಂ, ಡ್ರೆಸ್ ಚೇಂಜ್ ಮಾಡಲ್ಲ ನೀನು? ಡ್ರೆಸ್ ಎಲ್ಲ ಗಲೀಜಾಗಲ್ವಾ? ಸೊ ರುದ್ದಿಗೆ ನೆನೆ ಕೊಟ್ಟಿದ್ದಾರಲ್ವ, ಇವತ್ತು ಬಾಸಿಗೆ ಆಕ್ಟಿವಿಟೀಸ್ ಎಲ್ಲ ಕೊಟ್ಟಿದ್ದಾರೆ. ಹ್ಞೂ, ಅಲ್ಲೇ ಇಡಪ್ಪ, ಎಲ್ಲ ಎಲ್ಲ ಹಾಲ್ ಮಾಡಬಾರ್ದು. ಈ ಲೆಟರ್ಸ್ ಅದು.
ಕ್ಲೇ ಕೊಡ್ತೀಯಾ? ಕೊಡಿಸ್ತೀನಿ ಮಗನೇ. ಈ ಥರದ್ದು ಬೇಡ, ಮತ್ತೆ ಇವೆಲ್ಲ ಗಟ್ಟಿ ಆಗ್ಬಿಡ್ತದೆ. ಗಟ್ಟಿ ಆಗ್ಬಿಡ್ತದೆ, ಐಸ್ ಕ್ರೀಮ್ ತರ ಆಗ್ಬಿಡ್ತದೆ. ಐಸ್ ಕ್ರೀಮ್ ಬಾಸಿ ಎಷ್ಟು ಖುಷಿಯಾಗಿದೆ ನೋಡಿ. ಹೌದಾ? ಏನದು? ಅದು ಇದು ಹಾಕೋದು ಹಿಂಗೆ. ಹೌದಾ? ಯಾವ ಲೆಟರ್ಸ್ ಅದು? ಇದು ಹಾಕೋದು. ನಮ್ಮ ಬಾಸಿ ಲೆಟರ್ಸ್ ಗಿಟರ್ಸ್ ಏನು ಬೇಡ, ಅದು ಕಲರ್ಸ್ ಬಾಸು. ಎತ್ತಿಟ್ಬಿಡು ನೀನೆಲ್ಲ ಅದು ಪಜಲ್ಸ್ ಅದು. ಅದು ಕ್ಲಾಕ್. ಸೊ ಇವಾಗ ಮಧ್ಯಾಹ್ನದ ಅಡುಗೆ ಮಾಡ್ಕೊಳಕ್ಕೆ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಇವತ್ತು ನಾನು ಚಿಕನ್ ಬಿರಿಯಾನಿನ ಮಾಡ್ತಾ ಇದ್ದೀನಿ, ಹಾಗಾಗಿ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊತ. ಹೌದು. ಸೊ ನೆನ್ನೆ ಮೊಟ್ಟೆ ಕೋಳಿ ಸಾಂಬಾರು ಮಾಡಿದ್ದೆ. ನಮ್ಮ ಕ್ಯೂಟಿ ಇಷ್ಟ ಆಗಿಲ್ಲ ಅಂದರೆ ಅವಳಿಗೆ ಗಟ್ಟಿ ಇದ್ರೆ ಅವ್ರು ತಿನ್ನಲ್ಲ. ಸೊ ನಮಗೆ ತುಂಬ ಇಷ್ಟ ಮೊಟ್ಟೆ ಕೋಳಿ ಸಾಂಬಾರು. ಸೊ ಹಾಗಾಗಿ ನಾನು ಮೊಟ್ಟೆ ಕೋಳಿ ಸಾಂಬಾರನ್ನ ಮಾಡಿದ್ದೆ, ಅವ್ರು ತಿಂದಿಲ್ಲ. ಅದಕ್ಕೇನೆ ಅಲ್ಲಿ ಸರಿ ಅಂದ್ಬಿಟ್ಟು ಅವ್ರಿಗೆ ಬಿರಿಯಾನಿ ಮಾಡಿಕೊಡು ಅಂತ. ಕ್ಯೂಟಿ ಬೆಳಗ್ಗೆನೇ ಹೇಳ್ಬಿಟ್ಟು ಹೋಗಿದ್ದಾರೆ, ಅಮ್ಮ ನಂಗೆ ಬಿರಿಯಾನಿ ತಿನ್ನಬೇಕು, ಬಿರಿಯಾನಿ ಮಾಡಿಕೊಡು ಅಂತ. ಹಾಗಾಗಿ ಬಿರಿಯಾನಿ ಮಾಡೋಕ್ಕೆ ಅಂದ್ಬಿಟ್ಟು ಅಲ್ಲಿ ಚಿಕನ್ ಎಲ್ಲ ತಂದು ಕೊಟ್ಬಿಟ್ಟು ಹೋಗಿದ್ದಾರೆ. ಹಾಗೆ ಬಿರಿಯಾನಿನೂ ಒಂದು ಫ್ರೈ ಏನಾದರೂ ಅದ್ರ ಜೊತೆಗೆ ಸ್ವಲ್ಪ ಗ್ರೇವಿ ಥರ ಏನಾದರೂ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಹಾಗೆ ಚಿಕನ್ ಬಿರಿಯಾನಿನೂ ರೆಸಿಪಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಹೇಗೆ ಮಾಡೋದು ಅಂತ. ಸೊ ಫಸ್ಟ್ ಅದಕ್ಕೆ ಎಲ್ಲ ಪ್ರಿಪ್ರೇಷನ್ ಮಾಡ್ಕೋಬೇಕಲ್ವ, ಅದಕ್ಕಾಗಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಇವಾಗ ಬಿರಿಯಾನಿ ಮಾಡೋದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊತಾ ಇದ್ದೀನಿ. ಸೊ ಬಿರಿಯಾನಿಗೆ ಒಂಚೂರು ಆಯಿಲ್ ಜಾಸ್ತಿನೇ ಇರಲಿ, ಸೊ ಅವಾಗಲೇ ಟೇಸ್ಟು ಚೆನ್ನಾಗಿ ಬರುತ್ತೆ. ಹಾಗಾಗಿ ನೀವು 1 ಟೇಬಲ್ ಸ್ಪೂನ್ ರೆಗ್ಯುಲರಾಗಿ ಹಾಕ್ತಾಯಿದ್ದೀರಾ ಅಂದರೆ 2 ಟೇಬಲ್ ಸ್ಪೂನ್ ಹಾಕಿ ಆ ಥರ. ಸೊ ಅದಾದಮೇಲೆ ಸೊ ತುಪ್ಪನೂ ಕೂಡ ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ ತುಪ್ಪನ 2 ಟೇಬಲ್ ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಇದು ನಿಮ್ಮ ಬಿರಿಯಾನಿ ಫ್ಲೇವರ್ನ ಎನ್ಹ್ಯಾನ್ಸ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಹಾಗೆ ಟೇಸ್ಟ್ ಕೂಡ ತುಂಬ ರಿಚ್ಚಾಗಿ ಚೆನ್ನಾಗಿ ಬರುತ್ತೆ. ಆಯಿಲ್ ಬಿಸಿ ಆಗಿದೆ, ಬಿರಿಯಾನಿ ಸ್ಪೈಸಸ್ನ ಹಾಕೊಳ್ಳೋಣ. ಇಲ್ಲಿ ನಾನು ಮರಾಠಿ ಮೊಗ್ಗು, ಹಾಗೆ ಕಲ್ಲು ಹೂವು, ಕಸ್ತೂರಿ ಮೇಥಿ, ಸೊ ಚಕ್ಕೆ, ಹಾಗೆ ಲವಂಗ, ಸೊ ಹಾಗೆ ಸ್ಟಾರ್ ಹೂವು, ಸೊ ಇಷ್ಟೂ ಬಿರಿಯಾನಿ ಸ್ಪೈಸಸ್ನ ಹಾಕ್ಕೊತಾ ಇದ್ದೀನಿ. ಜೊತೆಗೇನೆ ಇವಾಗ 2 ಪಲಾವ್ ಎಲೆನೂ ಕೂಡ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋಣ. ರೋಸ್ಟ್ ಆಗಿದೆ. ಇವಾಗ ಒಂದು ದಪ್ಪ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, 1.5 ಈರುಳ್ಳಿ ಇದೆ. ಸೊ ಅದನ್ನು ಕೂಡ ಇವಾಗ ಹಾಕೊಳ್ಳೋಣ. ಸೊ ಇದನ್ನು ಚೆನ್ನಾಗಿ ಇವಾಗ ಎಣ್ಣೆ ಜೊತೆ ಫ್ರೈ ಮಾಡ್ಕೊಳ್ಳೋಣ. ಸೊ ಆನಿಯನ್ ಕಲರ್ ಚೇಂಜ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಎಲ್ಲ ಟ್ರಾನ್ಸ್ಪರೆಂಟ್ ಆಗ್ತಾ ಇದೆ. ಇದೇ ಟೈಮಲ್ಲೇ ನಾನು ಪುದೀನನ ಹಾಕ್ಕೊತಾ ಇದ್ದೀವಿ ಸ್ವಲ್ಪ. ಸೊ ಪುದೀನೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈ ಆನಿಯನ್ ಜೊತೆನೆ. ಸೊ ಇದೆಲ್ಲ ಹಾಕೋದ್ರಿಂದ ಫಸ್ಟ್ ನಮ್ಮ ಬಿರಿಯಾನಿದು ಫ್ಲೇವರ್ ಚೆನ್ನಾಗಿ ಬರುತ್ತೆ. ಸೊ ಪುದೀನನ ನೀವು ರುಬ್ಬಕ್ಕೂ ಹಾಕ್ಕೋಬೋದು, ಹಾಗೆಯೇ ಈ ಥರ ಏನು ಆನಿಯನ್ ಜೊತೆ ಫ್ರೈ ಮಾಡೋದಕ್ಕೆ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ. ಸೊ ಇದು ಕೂಡ ಚೆನ್ನಾಗಿ ಫ್ರೈ ಆಗಲಿ. ಆನಿಯನ್ ಎಲ್ಲ ಕಲರ್ ಬಿಟ್ಕೊಂಡಿದೆ. ಇದೇ ಟೈಮಲ್ಲಿ 1 ಟೊಮೊಟೊ ಕೂಡ ಹಾಕ್ಕೊತಾ ಇದ್ದೀನಿ ನಾನು. ಟೊಮೊಟೊ ಹಾಕ್ಕೊಂಡು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಒಂದೊಂದು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಟೊಮೊಟೊ ಆನಿಯನ್ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಸೊ ಇವಾಗ ನಾನು ಚಿಕನ್ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ 3/4 kg ಅಷ್ಟು ಚಿಕನ್ನ ಹಾಕ್ಕೊತಾ ಇದ್ದೀನಿ. ಸೊ ಇವಾಗ ಸ್ವಲ್ಪ ಅರಿಶಿನ ಪುಡಿ ಕೂಡ ಹಾಕೋಣ. ಕೂಡ ನಾನು ಇವಾಗಲೇ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇವಾಗ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಚಿಕನ್ಗೆಲ್ಲ ಚೆನ್ನಾಗಿ ಉಪ್ಪು ಖಾರ ಹಿಡಿಯುತ್ತೆ. ಹಾಗಾಗಿ ಇವಾಗಲೇ ಸಾಲ್ಟ್ನ ಆ್ಯಡ್ ಮಾಡ್ಕೊಳ್ಳೋಣ. ಸೊ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಸಾಲೆ ಜೊತೆ. ಇವಾಗ ಚೆನ್ನಾಗಿ ಮಸಾಲೆ ಎಲ್ಲ ಮಿಕ್ಸ್ ಮಾಡಿದ್ದೀನಿ. ಸೊ ಇದು ಎಣ್ಣೆ ಬಿಡೋ ತನಕ ಚೆನ್ನಾಗಿ ಫ್ರೈ ಆಗಲಿ. ಅಷ್ಟೊತ್ತಿಗೆ ನಾವು ಇದಕ್ಕೆ ಬೇಕಾಗಿರೋ ಮೇನ್ ಮಸಾಲಾನ ರುಬ್ಕೊಳ್ಳೋಣ. ಇಲ್ಲಿ ಮಸಾಲ ರುಬ್ಬೋದಕ್ಕೆ
ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, 1.5 ಗೆಡ್ಡೆಯಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಹಾಗೆಯೇ ಸೊ 1 ಇಂಚು ಅಷ್ಟು ಶುಂಠಿ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ ಕೂಡ ತೊಗೊಂಡಿದ್ದೀನಿ. ಸೊ ಇಲ್ಲಿ ಕೊತ್ತಂಬರಿ ಮತ್ತು ಪುದೀನ ತೊಗೊಂಡಿದ್ದೀನಿ. ಪುದೀನ ನಾನು ಆವಾಗಲೇ ಹಾಕ್ಕೊಂಡಿದ್ದಲ್ಲ, ಹಾಗಾಗಿ ಇವಾಗ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಕೊತ್ತಂಬರಿನ ನಾನು ಜಾಸ್ತಿ ಹಾಕ್ಕೊಂಡಿದ್ದೀನಿ. ಕೊತ್ತಂಬರಿ ಹಾಕೋದ್ರಿಂದ ಅಂದರೆ ನಮ್ಮದು ಚಿಕನ್ ಬಿರಿಯಾನಿ ಏನಿರುತ್ತೆ, ಬಿರಿಯಾನಿ ಕಲರ್ ಚೆನ್ನಾಗಿ ಬರುತ್ತೆ ಗ್ರೀನಾಗಿ. ಹಾಗಾಗಿ ಕೊತ್ತಂಬರಿ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ. ಸೊ ಮಸಾಲೆ ರುಬ್ಬೋದಕ್ಕೇನೆ ಸೊ 1 ಇಂಚಷ್ಟು ಚಕ್ಕೆ, ಹಾಗೆ ಒಂದು 4 ಲವಂಗ ಕೂಡ ತೊಗೊಂಡಿದ್ದೀನಿ. ಇವಾಗ ಚಿಕನ್ ಎಲ್ಲ ಚೆನ್ನಾಗಿ ಫ್ರೈ ಆಗಿ ಎಣ್ಣೆ ಬಿಟ್ಕೊಂಡಿದೆ. ಸೊ ನಮ್ಮ ಮಸಾಲ ಕೂಡ ರೆಡಿ ಆಗಿದೆ, ನೋಡ್ತಾ ಇರ್ಬೋದು ಗ್ರೀನ್ ಆಗಿದೆ. ಸೊ ಇವಾಗ ಮಸಾಲ ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ಸೊ ಮಸಾಲ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಚಿಕನ್ ಜೊತೆ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಹಾಗೆ ಸ್ವಲ್ಪ ವಾಟರ್ ಕೂಡ ಹಾಕೊತಾ ಇದ್ದೀನಿ ನಾನು. ಇದನ್ನ ಜಾರ್ ತೊಳೆದಿದ್ದು ಒಂದು ಸ್ವಲ್ಪ ನೀರು ಹಾಕೊಳ್ಳೋಣ. ಸೊ ಇವಾಗ ಇದೊಂದು 5 ನಿಮಿಷ ಕುಕ್ ಆಗಲಿ. ಈ ಥರ ಕುಕ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಸೊ ಮಟನ್ಗೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ. ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಆಗೋ ತನಕ ಬಿಡಿ, ಮಸಾಲ ಚೆನ್ನಾಗಿ ಇಟ್ಕೊಳ್ಳಿ ಚಿಕನಿಗೆ. ಸೊ ಇವಾಗ ನಾನು 1 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪುಡಿನ ಹಾಕೊತಾ ಇದ್ದೀನಿ. ಸ್ವಲ್ಪ ಚಿಲ್ಲಿ ಪೌಡರು ಸ್ವಲ್ಪ ಹಾಕೊಳ್ಳಿ. ಸ್ವಲ್ಪ ಗರಂ ಮಸಾಲನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನ್ ಅಂದರೆ ಸಾಕು. ಸೊ ಇದನ್ನೆಲ್ಲ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಅಕ್ಕಿನ ಒಂದು 5 ನಿಮಿಷ ತೊಳೆದ್ಬಿಟ್ಟು ನೆನೆಸ್ಬಿಟ್ಟಿಟ್ಟಿದೆ. ಇವಾಗ ಅಕ್ಕಿ ಹಾಕೊಳ್ಳೋಣ ಮಸಾಲೆ ಜೊತೆನೆ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ. ಅದ್ರ ಜೊತೆ ಇವಾಗ ಅಕ್ಕಿನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನಾನು 1:2 ಹಂಗೆ ಅಕ್ಕಿನ ನಾನು 4 ಲೋಟ ತಗೊಂಡಿದ್ದೆ. ಇಲ್ಲಿ ನಾನು 8 ಲೋಟ ನೀರನ್ನ ಹಾಕೊಂತಾ ಇದ್ದೀನಿ. ಸೊ ನೀರು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದ್ ಕುದಿ ಚೆನ್ನಾಗಿ ಬರ್ಲಿ, ಅಲ್ಲಿವರೆಗೂ ಹೀಗೇನೆ ಓಪನ್ ಅಲ್ಲೇ ಬೇಯಿಸೋಣ. ಒಂದ್ ಕುದಿ ಬಂದಾದ್ಮೇಲೆ ಸೊ ಮುಚ್ಚಳ ಹಾಕ್ಬಿಟ್ಟು ಒಂದ್ 5 ನಿಮಿಷ ಸಿಮ್ಮಲ್ಲಿ ಇಟ್ರೆ ಸೊ ನಮ್ದು ಬಿರಿಯಾನಿ ರೆಡಿ ಆಗುತ್ತೆ. ಸೊ ಮೊದ್ಲೇ ನಾನು ಸಾಲ್ಟ್ ಹಾಕೊಂಡಿದ್ದೆ. ಇವಾಗ ನಾನು 2 ಟೇಬಲ್ ಸ್ಪೂನ್ ಅಷ್ಟು ಸಾಲ್ಟ್ ಹಾಕೊಂತಾ ಇದ್ದೀನಿ. ಸೊ ಇವಾಗ ಹಾಕೊಳ್ಳೋದ್ರಿಂದ ಅನ್ನಕ್ಕೆಲ್ಲ ಚೆನ್ನಾಗಿ ಉಪ್ಪಾಗುತ್ತೆ. ಸೊ ಹಾಗಾಗಿ ಈ ಟೈಮಲ್ಲಿ ಹಾಕೊಂತಾ ಇದ್ದೀನಿ. ಇವಾಗ ನೀಟಾಗಿ ಒಂದು ಮಿಕ್ಸ್ ಕೊಟ್ಟು ಒಂದು 5 ನಿಮಿಷ ಬೇಯೋದಕ್ಕೆ ಬಿಡಿ. ಮತ್ತೆ ಇವಾಗ ಈ ಟೈಮಲ್ಲಿ ಉಪ್ಪು ಖಾರ ನೋಡ್ಬಿಟ್ಟು ಕೂಡ ಸೊ ಕರೆಕ್ಟ್ ಮಾಡ್ಕೊಬೋದು. ಸೊ 1 ವಿಸಿಲ್ ಆಗಿದೆ, ನಮ್ಮ ಬಿರಿಯಾನಿ ಕೂಡ ರೆಡಿ ಆಗಿದೆ. 1 ವಿಸಿಲ್ ಆಗಿ ಆಲ್ರೆಡಿ ವಿಸಿಲ್ ಕೂಡ ಫ್ರೀ ಆಗಿದೆ. ಸೊ ಬನ್ನಿ ಹೇಗಿದೆ ನಮ್ಮ ಬಿರಿಯಾನಿ ತೋರಿಸ್ತೀನಿ. ಸೊ ನೋಡ್ತಾ ಇರ್ಬೋದು ಹಿಂಗೆ ಬಂದಿದೆ ನೋಡಿ ಇದೆ. ಸೊ ಸಕ್ಕತ್ತಾಗಿದೆ. ಸೊ ಘಮ ಘಮ ಅಂತ ಇದೆ, ಫ್ಲೇವರ್ ಹಂಗೆ ಗಪ್ ಅಂತ ಹೊಡಿತಾ ಇದೆ. ಸೊ ಬಿರಿಯಾನಿ ಕೂಡ ರೆಡಿ ಆಗಿದೆ, ಅದ್ರ ಜೊತೆಗೆ ಈ ಕಡೆ ಫ್ರೈ ಕೂಡ ರೆಡಿ ಆಗ್ತಾ ಇದೆ. ಸೊ ಬಿರಿಯಾನಿ ಆಗೋಷ್ಟರಲ್ಲಿ ಸೊ ಕ್ವಿಕ್ ಆಗಿ ಇದನ್ನು ಕೂಡ ಮಾಡಿಕೊಂಡೆ. ಆಲ್ರೆಡಿ ನನ್ನ ಚಾನಲಲ್ಲಿ ಚಿಕನ್ ಚಾಪ್ಸ್ ರೆಸಿಪೀಸ್ ಇದೆ. ಸೊ ಚಾಪ್ಸ್ ರೆಸಿಪೀಸ್ ಆ್ಯಡ್ ಮಾಡಿದ್ದೀನಿ, ಹಾಗಾಗಿ ನಾನು ಯಾವುದೇ ಇದ್ರದ್ದು ಪಿಕ್ ತೊಗೊಳಕ್ಕೆ ಹೋಗಲಿಲ್ಲ.
ಸೊ ಬನ್ನಿ ಇವಾಗ ಊಟ ಮಾಡೋಣ. ಬಿರಿಯಾನಿ ಚೆನ್ನಾಗಿದೆಯಾ? ಟೇಸ್ಟ್ ಹೇಗಿದೆ? ಖಾರ ಎಲ್ಲ ಕರೆಕ್ಟಾಗಿದೆಯಾ? ಇಷ್ಟನೇ ಎಕ್ಸ್ಪ್ರೆಷನ್ ಕೊಡೋದು, ಇಷ್ಟು ರುಚಿಯಾಗಿ ಮಾಡಿಕೊಟ್ಟಿರ್ತೀನಿ. ಸೊ ನೀನು ಏನು ಒಬ್ಬೊಬ್ರು ಎಷ್ಟು ಚೆನ್ನಾಗಿ ರೆಸಿಪಿ ಎಕ್ಸ್ಪ್ಲೇನ್ ಮಾಡಿ ಬರಲ್ಲ ಅಲ್ಲ ಹೇಗಿದೆ ಅಂತ ಸ್ವಲ್ಪ ಏನು ವರ್ಣಿಸ್ಬೇಕು ಫುಡ್ನ. ಹಾಂ ನೀನು ಹೇಳು ಚೆನ್ನಾಗಿದೆ ತಾನೇ? ಸೊ ಅದನ್ನು ಹೇಳಬೇಕು ಹೇಗಿದೆ ಅಂತ. ಸಾಕು. ಇದೆಲ್ಲ ನಾವು ನಾನು ಹೇಳ್ಬಾದ್ಮೇಲಲ್ಲ. ನೆನ್ನೆ ನಾನು ಚಿಕನ್ ಸಾಂಬಾರು ರೆಸಿಪಿ ಮಾಡಿದ್ದೆ, ಮೊಟ್ಟೆ ಕೋಳಿ ಸಾಂಬಾರು. ಸೊ ಅದನ್ನು ನಾನು ಸಪ್ರೇಟಾಗಿ ಶೂಟ್ ಮಾಡ್ಕೊಂಡಿದ್ದೆ. ಅದರಲ್ಲಿ ಏನೂ ಇಲ್ಲ, ಚೆನ್ನಾಗಿದೆ ಅಷ್ಟೇ ಹೇಳಿರೋದು. ಬೇರೆ ಇವರೆಲ್ಲ ಎಷ್ಟು ಚೆನ್ನಾಗಿ ಅಡುಗೆ ಚೆನ್ನಾಗಿ ಮಾಡಿಕೊಟ್ರೆ ಎಷ್ಟು ಚೆನ್ನಾಗಿ ಅದನ್ನು ವರ್ಣನೆ ಮಾಡ್ತಾರೆ. ಅದು ಇವ್ರು ಮಾಡೋದೇ ಇಲ್ಲ. ನೀವೇನು ಬೇಕಾದ್ರೂ ಮಾಡಿಕೊಡಿ ಇಷ್ಟೇ ಹೇಳೋದು ಚೆನ್ನಾಗಿದೆ, ಸೂಪರ್ ಆಗಿದೆ, ಇಷ್ಟೇ ನಮ್ಮನೆ ಹೇಳೋದು. ಚಿನ್ನಮನೆ ಚೆನ್ನಾಗಿದೆ. ಹಾಗೆ ನಮ್ಮ ಮನೆಗೆ ಒಂದು ಸ್ಪೆಷಲ್ ಗಿಫ್ಟ್ ಕೂಡ ಇವತ್ತು ಕಾಯ್ತಾ ಇದೆ. ಸೊ ವ್ಯಾಲೆಂಟೈನ್ಸ್ ಡೇ ಗಿಫ್ಟ್ನ ನಾನು ಇವತ್ತು ಕೊಡ್ತಾ ಇದ್ದೀನಿ. ಏನು ಕೊಡ್ತೀನಿ? ಏನಕ್ಕೆ? ನಾವು ಆನ್ಲೈನಲ್ಲಿ ತಗೊಳ್ಳೋದು. ಸೊ ಆನ್ಲೈನ್ ಅವರು ನಾನು ಬುಕ್ ಒಂದು ವಾರದ ಹಿಂದೆನೇ ಮಾಡಿದ್ದೆ. ಸೊ ಅದು ಲೇಟ್. ಯಾರು ಆರ್ಡರ್ ಮಾಡಿದ್ದ? ನಾನು ಮಾಡಿದ್ದು. ನೀವು ಮಾಡಿದ್ದಾ? ಅದೇ ಇವತ್ತು ಇಬ್ರು ಮ್ಯಾಚಿಂಗು. ಗ್ರೀನ್ ಹೆಂಗೆ? ಸೂಪರ್. ಸೊ ಊಟ ಮಾಡಾದ್ಮೇಲೆ ನಿನ್ನ ವ್ಯಾಲೆಂಟೈನ್ಸ್ ಡೇ ಗಿಫ್ಟ್ನ ಕೊಡ್ತೀನಿ. ಇವತ್ತಿನ ನನ್ನ ಲಂಚ್ ಪ್ಲೇಟ್ ಬಿರಿಯಾನಿ, ಹಾಗೇನೆ ಅದ್ರ ಜೊತೆಗೆ ಫೈಬರ್ಗೋಸ್ಕರ ಸೊ ಕುಕುಂಬರು, ಹಾಗೇನೆ ಕ್ಯಾರೆಟು, ಕುಕುಂಬರ್ ರೈಸ್ ಎಷ್ಟು ತೊಗೊಂಡಿನೋ ಅರ್ಧ ಭಾಗದಷ್ಟು ಕುಕುಂಬರ್ನ ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ ಚಿಕನ್ ಚಾಪ್ಸ್ ಕೂಡ ತೊಗೊಂಡಿದ್ದೀನಿ. ಸೊ ಚಿಕನ್ ಚಾಪ್ಸ್ ಪ್ರೋಟೀನ್ಗೆ, ಇದರಲ್ಲಿರೋ ಚಿಕನ್ನು ಕೂಡ ಪ್ರೋಟೀನ್ಗಾಗುತ್ತೆ. ಸೊ ಇವತ್ತಿನ ನನ್ನ ಲಂಚ್ ಪ್ಲೇಟ್ ಈ ಥರ ಇರುತ್ತೆ, ಬ್ಯಾಲೆನ್ಸಿಂಗ್ ಮೀಲ್ ಅಂತಲೇ ಹೇಳ್ಬೋದು. ಸೊ ಬಿರಿಯಾನಿ ಅಂತೂ ಸಖತ್ತಾಗಿ ಬಂದೈತೆ. ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬಂದೈತೆ. ಹಾಗೆ ವೆಯ್ಟ್ ಲಾಸಲ್ಲಿ ಬಿರಿಯಾನಿ ಎಲ್ಲ ತಿನ್ಬೋದಾ ಅಂದರೆ ಅದೆಷ್ಟು ತಿನ್ಬೋದು. ಸೊ ಪೋರ್ಷನ್ ಕಂಟ್ರೋಲ್ ಇರಬೇಕು. ಸೊ ಅದ್ರ ಜೊತೆ ಫೈಬರ್ ಮತ್ತು ಇದನ್ನೆಲ್ಲ ಆ್ಯಡ್ ಮಾಡಿಕೊಂಡ್ರೆ ಸೊ ಆರಾಮಾಗಿ ನಾವು ಬಿರಿಯಾನಿನ ವೆಯ್ಟ್ ಲಾಸ್ ಅಲ್ಲೂ ಕೂಡ ತೊಗೊಬೋದು. ಸುಮ್ಮನೆ ನಿಂತ್ಕೊಂಡಿದ್ದೀನಿ, ಸುಮ್ಮನೆ ವ್ಯಾಲೆಂಟೈನ್ಸ್ ಡೇ ಗಿಫ್ಟ್. What is the gift? Open and see. Cutie, ಹೋಗಪ್ಪ ತಟ್ಟೆ ಎತ್ತಿಡು. Okay, let me open the gift so you can see the gift box. ಸೊ ನಮ್ಮ ಮನೆ ಡೈಲಿ ಸೊ ಆಫೀಸಿಗೆ ಅವರು ಶೂಸ್ನ ಯೂಸ್ ಮಾಡ್ತಾರೆ, ಹಾಗಾಗಿ ಅವ್ರಿಗೆ ಶೂನೇ ಬುಕ್ ಮಾಡಿದ್ದೆ, ಕ್ಯಾಶುವಲ್ ಶೂಸು. ಹೇಗಿದೆಯಾ? ಚೆನ್ನಾಗಿದೆಯಾ? ಇಷ್ಟ ಆಯ್ತಾ? ಹಾಕೋಗಿ ಇವತ್ತು. ಹಾಕೊಂಡು ಹೋಗಿ ಇವತ್ತು. ಏಕೆ ಫ್ರೈಡೇ ಹಾಕೊಂತೀಯಾ? ಸೊ ಹೊಸ ಶೂ ಫ್ರೈಡೇ ಹಾಕೊತಾರಂತೆ. ಇಷ್ಟ ಆಯ್ತಾ? ಓಕೆ ನೋಡು, ನೀನು ಕೋಟಿ ಗಿಫ್ಟ್ ಕೊಟ್ಟರೆ ನಾನು ಯಾವ ಗಿಫ್ಟ್ ಕೊಟ್ಟಿದ್ದೀನಿ ಅಂತ. ನಿನ್ನ ಮನೆನೇ ಗಿಫ್ಟ್ ಆಗಿ ಕೊಟ್ಟಿದ್ದೀನಿ ಅಂದೆ. ಸೊ ನಾನು ನಿಂಗೋಸ್ಕರ ನಿನಗೆ ಯೂಸ್ ಆಗೋದು ಗಿಫ್ಟ್ ಆಗಿ ಕೊಟ್ಟಿದ್ದೀನಿ. ಹ್ಯಾಪಿ? ವೆರಿ ಮಚ್. ಟ್ರೈ ಮಾಡಿ ನೋಡಿ ಕರೆಕ್ಟಾಗಿ ಆಗುತ್ತಾ ಅಂತ. ಆ್ಯಕ್ಟಿವಿಟಿ ಕೊಟ್ಟು ಕಳಿಸಿದ್ರೆ ಇಲ್ಲಿ ನೋಡಿ, ಇಲ್ಲಿ ಎಲ್ಲ ಇಟ್ಕೊಂಡು ಆ ಕ್ಲೇ ಎಲ್ಲ ತೊಗೊಂಡು ಸೊ ಅದ್ರ ಮೇಲೆ ಆ್ಯಕ್ಟಿವಿಟೀಸು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ. ಇವ್ರು ಬರೋಕ್ಕಿಂತ ಮುಂಚೆ ಮನೆ ಎಲ್ಲ ನೀಟಾಗಿ ಕ್ಲೀನ್ ಮಾಡಿದ್ದೆ. ಇವಾಗ ನೋಡಿ ಎಷ್ಟೊಂದು ಹರಗಿಟ್ಟಿದ್ದಾನೆ ಅಂತ. ಏನು ಬಾಸು? ಬಾಸು ನೀನೇ ಕ್ಲೀನ್ ಮಾಡ್ಬೇಕು ಇವಾಗ. ನಾನು ಯಾಕೆ ಮಾಡಲಿ? ನಾನು ಮಾಡಾಯ್ತು. ನೀನು ಮಾಡು. ಏನು ನೀನು? ನಾನೇ ನೀನು ನೀನೇ. ಹಾಂ
ಹಾಗೆ ಊರಿಂದ ಇವತ್ತು ನಮ್ಮಮ್ಮ ಕೂಡ ಬಂದಿದ್ದರು. ಸೊ ನಮ್ಮ ಮನೇಲಿ ಅಕ್ಕಿ ಖಾಲಿ ಆಗಿತ್ತು. ಅಂದರೆ ನಾವು ಊರಿಂದನೇ ತೊಗೊಬರೋದು ಅಕ್ಕಿ, ನಮ್ಮಮ್ಮ ತಂದುಕೊಡ್ತಾರೆ ಪ್ರತಿ ವರ್ಷವೂ ಅಷ್ಟೇ. ಇವಾಗ ಭತ್ತ ಎಲ್ಲ ಕೊಯ್ದು ಬಡ್ದು ಸೊ ಅಕ್ಕಿ ಮಿಲ್ಗೆ ಹಾಕಿಸ್ಕೊಂಡು ನಮ್ಮಮ್ಮ ಹೊಸ ಅಕ್ಕಿನ ತೊಗೊಬಂದಿದ್ರು. ನಮ್ಮ ಅಮ್ಮಂಗೆ ಫುಲ್ ನಮ್ಮ ಮನೇಲಿ ಅಕ್ಕಿ ಖಾಲಿ ಆಗಿದೆ ಅಂದಾಗ, ಅಯ್ಯೋ ಮಕ್ಳಿಗೆ ಏನು ಮಾಡ್ತಾ ಇದೆಯಾ, ಸೊ ಅಂಗಡಿಯಿಂದ ತಂದೆಲ್ಲ ತಿನ್ನಿಸ್ಬೇಡ, ಅಲ್ಲಿ ಚೆನ್ನಾಗಿರಲ್ಲ ಅಕ್ಕಿ, ಅದು ತಿನ್ನಿಸ್ಬೇಡ, ಅದೇನು ಟೇಸ್ಟ್ ಇರಲ್ಲ ಅಂತ ಬೈತಾ ಇರುತ್ತೆ. ಹಾಗಾಗಿ ನಮ್ಮ ಅಮ್ಮನೇ ನನ್ನ ಹೋಗಿ ಬಾ ಅಂತ ಹೇಳಿತ್ತು. ನನಗೆ ಸ್ಯಾಟರ್ಡೆ ಸಂಡೇ ಇಲ್ಲೇ ಮನೆ ಹತ್ರನೇ ಕೆಲಸ ಆಗಿಬಿಡುತ್ತೆ, ಹಾಗಾಗಿ ನಾನು ಹೋಗಿರಲಿಲ್ಲ. ನಮ್ಮ ಅಮ್ಮನೇ ತೊಗೊಂಡು ಬಂತು. ಹಾಗೆ ಬಾಸುಗೆ ತುಪ್ಪ ಕೂಡ ಕಾಯಿಸ್ಕೊಂಬಂದಿತ್ತು ಅಲ್ಲಿಂದನೇ. ಸೊ ಬೆಣ್ಣೆ ತಗೊಂಡು ನಮ್ಮಮ್ಮ ತುಪ್ಪ ಚೆನ್ನಾಗಿ ಕಾಯಿಸ್ತಾರೆ, ಹಂಗಾಗಿ ಅವನಿಗೆ ಇಷ್ಟ. ಅದು ಅವನಿಗಿಂತ ನನಗೆ ಆ ಫ್ಲೇವರ್ ನೋಡ್ತಾ ಇದ್ರೆ ತಿನ್ನಬೇಕು ಅನ್ಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಫ್ಲೇವರು ಊರಲ್ಲಿ ಕಾಯಿಸೋ ತುಪ್ಪದ್ದು. ಸೊ ತುಪ್ಪ ಕೂಡ ಕಾಯಿಸ್ಕೊಂಡು ತೊಗೊಬಂದಿತ್ತು. ಹಾಗೆ ನನಗೆ ಇಷ್ಟ ಅಂತ ಊರಿಂದ ಸೊಪ್ಪೆಲ್ಲ ಕುಯ್ಕೊಬರುತ್ತೆ ನಮ್ಮಮ್ಮ. ಸೊ ಹೊಲಸು ಸೊಪ್ಪು ಅಂದರೆ ನಂಗೆ ಸಖತ್ ಇಷ್ಟ. ಹಾಗಾಗಿ ಪ್ರತಿ ಸಲ ಬಂದಾಗ್ಲೂ ಹುಡುಕಿ ಆದ್ರೂ ಸೊಪ್ಪುಗಳೆಲ್ಲ ತೊಗೊಬರುತ್ತೆ. ಇದು ಈ ಸೀಸನಲ್ಲಿ ಸಿಗೋದು ಸ್ವಲ್ಪ ಕಷ್ಟನೇ. ಸೊ ನಮ್ಮಮ್ಮ ಊರಿಂದ ಮಿಕ್ಸ್ಡ್ ಸೊಪ್ಪನ್ನ ತಗೊಬಂದಿದೆ. ಸೊ ಸಾರು ಮಾಡೋಕ್ಕೆ, ಸಾರು ಮಾಡೋಕ್ಕೆ ಅಂದ್ಬಿಟ್ಟು ಅಣ್ಣೆ ಸೊಪ್ಪು, ಕನ್ನೆ ಸೊಪ್ಪು, ಇನ್ನೇನೇನೈತವ, ಮುಳುಗಿನ ಸೊಪ್ಪು ಎಲ್ಲ ಮಿಕ್ಸ್ ಸೊಪ್ಪು ಸೊ ಮಿಕ್ಸ್ ಸೊಪ್ಪನ್ನ ತಗೊಬಂದೈತೆ. ನನಗೆ ಊರಲ್ಲಿ ಸೊಪ್ಪು, ಹೊಲದ ಸೊಪ್ಪು ಅಂದರೆ ಜಾಸ್ತಿ ಇಷ್ಟ, ಆಗ ಕುಯ್ಕೊ ಬಂದೈತಿ ಇವಾಗ. ಸೊ ಇದನ್ನ ಬಸ್ಸಾರು ಮಾಡಬೇಕು. ಸುಮ್ಮನಿರ ಒಯ್ಯ ಬಾಟದನು ಅವ್ನ ಪಾಪ ಕಾಲಿಲ್ಲ, ಒಂದು ಅವನೆಲ್ಲ ಎತ್ತಾನೆ ಚೀಲ ಎತ್ ನಾನೇ ಹಾಕ್ನ ರಟ್ಟೆಲ್ಲ ನೋಡ್ಬೋದು. ಬಿಡು ಸಾಕು. ನೀನ್ ಮತ್ತೆ ಮತ್ತೆ ನೀನ್ ಕಾದಿದ್ದು ಸಾಕು. ಯಾವಾಗ ಬೈದೆ? ಬಂದ್ಮೇಲೆ ಅವಾಗ ನೀನ್ ಬೈದೆ. ಹೌದಾ? ತೆಂಗಿನಕಾಯಿ ಯಾರಪ್ಪ ತಂದಿರೋ ತೆಂಗಿನಕಾಯಿನ? ಯಾರದು? ಜಯಮ್ಮಜ್ಜಿ. ನಿಮ್ಮ ಅಜ್ಜಿ ಅಲ್ಲ, ಅದು ಕ್ಯೂಟಿ ಅವ್ರ ಅಜ್ಜಿ ಅದು. ಬರ್ತವೆ ದೋಸೆ ಪಾಸಿ ಚಟ್ನಿ ಚೆನ್ನಾಗಿ, ಚಟ್ನಿ ಮಾಡೋಕೆ ಚೆನ್ನಾಗಿರ್ತವೆ ಕಾಯಿ. ಸ್ವಲ್ಪ ಇನ್ನೊಂದು ಕೊಡ್ಲಾ? ಸಾಕು ಬಿಡು. ನೋಡು ಚೆನ್ನಾಗಿವೆ ತಕ. ಇನ್ನ ಸಣ್ಣ ಕ್ಯೂಟಿ ಎಲ್ಲ ಹಚ್ಚಿಡಪ್ಪ ಕಾಯಿ ತೆಂಗಿನಕಾಯಿ. ಸಾಕು. ಸೊ ಅದಾದಮೇಲೆ ನಾನು ಜಿಮ್ ಕಡೆ ಬಂದೆ. ಸೊ ನಮ್ಮಮ್ಮ ಇವತ್ತು ಹೋಗ್ಬೇಕಂತು, ಅಮ್ಮ ಈ ಥರ ಮಾಡ್ತಾಯಿದ್ದೀನಿ ಅದಕ್ಕೆ, ಸರಿ ಹೋಗ್ಬಿಟ್ಟು ಬಾ. ಇಲ್ಲ ಕರೆಕ್ಟಾಗಿದೆಯಾ ಮತ್ತಿನ್ನೇನಕ್ಕೆ ಮಾಡ್ತಾಯಿದ್ಯಾ ಅಂತು. ಸೊ ಇಲ್ಲಮ್ಮ ಸಣ್ಣ ಆಗಬೇಕು ಅಂತ ಹೇಳ್ಬಿಟ್ಟು ಸರಿ ಅಂದ್ಬಿಟ್ಟು ನಾನು ಜಿಮ್ ಕಡೆ ಬಂದೆ. ಸೊ ಜಿಮ್ ವರ್ಕೌಟ್ ಎಲ್ಲ ಮುಗಿಸ್ಕೊಂಡು ಆಲ್ರೆಡಿ ನಾನು ಬಿರಿಯಾನಿ ಎಲ್ಲ ಮಾಡಿಟ್ಟಿದ್ದಲ್ವ. ಸೊ ನಮ್ಮಮ್ಮ ಬರುತ್ತೆ ಅಂತ ಗೊತ್ತಿತ್ತು, ಹಾಗೆ ನಮ್ಮಮ್ಮ, ನಮ್ಮ ಅಣ್ಣ, ನಮ್ಮ ಅತ್ತಿಗೆ ಎಲ್ಲ ಬರ್ತಾರೆ ಅಂತ. ಹಾಗಾಗಿ ನಾನು ಒಂದೇ ಸಲನೇ ಜಾಸ್ತಿ ಮಾಡಿಟ್ಟೆ. ಸೊ ಅನಿ ಬಾಕ್ಸಿಗೆ ಕೂಡ ತೊಗೊಂಡೋಗ್ತಾರೆ, ಅವ್ರು ಸಂಜೆಗಿರಲ್ವಲ್ಲ ಅಂತ. ಅದಾದಮೇಲೆ ಸಂಜೆ ನಮ್ಮ ಅತ್ತಿಗೆ, ನಮ್ಮ ಅಣ್ಣ ಎಲ್ಲ ಬಂದರು, ಅವರು ಕೂಡ ಊಟ ಮಾಡಿಕೊಂಡ್ರು. ನಮ್ಮ ಅಣ್ಣಗಂತೂ ಸಖತ್ ಇಷ್ಟ ಆಯಿತು ಬಿರಿಯಾನಿ. ಸೊ ಅದಾದಮೇಲೆ ನನ್ನ ಡಿನ್ನರ್ಗೆ ನಾನು ತೊಗೊಂಡಿದ್ದು ಮಧ್ಯಾಹ್ನನೇ ಬಿರಿಯಾನಿ ತಿಂದಿದ್ದಲ್ಲ, ಹಾಗಾಗಿ ಎಗ್ಗು, ಸೊ ಅದ್ರ ಜೊತೆಗೆ ಕುಕ್ಕುಂಬರು ಮತ್ತು ಆನಿಯನ್ ತೊಗೊಂಡೆ. ಸ್ವಲ್ಪ ಎಗ್ನ ಹಾಗೆ ತಿನ್ನೋಕ್ಕೆ ಇದಾಗುತ್ತೆ ಅಂದ್ಬಿಟ್ಟು ಸ್ವಲ್ಪ ಗ್ರೇವಿನ ಹಾಕ್ಕೊಂಡಿದ್ದೆ ಅಷ್ಟೇ.